ನಾವುಗಳು ಉಳಿದುಕೊಂಡಿರುವ ಹೋಟೆಲ್ ಬಾಸ್. ಈ ಹೋಟೆಲಲ್ಲಿ 1000 ರೂಮ್ಗಳಿದೆ. ಸಾಮಾನ್ಯವಾಗಿ ಎಲ್ಲ ಪ್ರವಾಸಿಗರು ಈ ಹೋಟೆಲಲ್ಲೇ ಉಳ್ಕೊಳ್ಳೋದು. ಇದು ಸಿಟಿ ಸೆಂಟ್ರ್ ಪ್ಲೇಸಲ್ಲಿದೆ. ಇಲ್ಲಿ ನೋಡಲಿಕ್ಕೂ ಕೂಡ ಉತ್ತಮವಾದ ಗಗನಚುಂಬಿ ಕಟ್ಟಡಗಳಿದೆ. ಇದೆ ನಮ್ಮ ಹೋಟೆಲ್ನ ಎಂಟ್ರೆನ್ಸು. ಪಾರ್ಕಿಂಗ್ ಇದೆ. ಒಳಗಡೆ ಹೋದರೆ ರಿಸೆಪ್ಷನಿಸ್ಟ್ ಇರ್ತಾರೆ. ಅಲ್ಲಿಂದ ನಮ್ಮದು 9ನೇ ಫ್ಲೋರಲ್ಲಿದೆ ರೂಮು. ಹೋಟೆಲ್ ಬಾಸ್ನಲ್ಲಿ ನಾವು ಉಳ್ಕೊಂಡಿದ್ದೀವಲ್ಲ, ಆ ರೂಮು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ಡಬಲ್ ಬೆಡ್ ರೂಮು. ಇದೆ ಎಂಟ್ರೆನ್ಸು. ಇದು ಡಬಲ್ ಬೆಡ್. ಇಲ್ಲಿ ಒಂದು ವಿಂಡೋ ಇದೆ. ವ್ಯೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ 7 ಗಂಟೆ 10 ನಿಮಿಷ ಆಗಿದೆ ಇಲ್ಲಿ. ಇದಾದಮೇಲೆ ಕೆಳಗಡೆ ಒಂದು ಚಿಕ್ಕ ಫ್ರಿಡ್ಜ್ ಇದೆ, ಟಿ ವಿ ಇದೆ. ಇಲ್ಲಿ ಒಂದು ಸೂಟ್ಕೇಸ್ ಇಟ್ಕೊಳ್ಳಿಕ್ಕೆ ಸ್ಟ್ಯಾಂಡ್ ಇದೆ. ಇದಾದಮೇಲೆ ವಾಶ್ರೂಮು. ಆ ಕಡೆ ಪಾರ್ಟಿಷನ್ ಇದೆ ಸ್ನಾನ ಮಾಡಲಿಕ್ಕೆ. ಹ್ಯಾಂಡ್ ವಾಶ್ ಇದೆ. ನಮ್ಮ ರೂಮಲ್ಲಿರೋದು ಇದು ಬಿಸಿ ಮಾಡೋ ಕ್ಯಾಟ್ಲು. 50 ಸೆಕೆಂಡಲ್ಲಿ ನೀರು ಕುದಿಯೋ ಥರ ಆಗುತ್ತೆ. ಬೆಳಗ್ಗೆ ಅವರು ಕಾಫಿ ಪುಡಿ, ಸಕ್ಕರೆ, ಕಾಫಿ ಮಾಡ್ಕೊಳ್ಳಿಕ್ಕೆ, ಟೀ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಬೆಳಗ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹೋಟ್ಲಲ್ಲಿ. ಚೆನ್ನಾಗಿ ತಿಂದಿದ್ರೆ ಒಳ್ಳೆಯದು. ಹೊರಗಡೆ ಹೋದಾಗ ನಿಮಗೆ ವೆಜಿಟೇರಿಯನ್ ಹೋಟೆಲ್ ಸಿಗಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಬ್ಯಾಂಗ್ಳೂರಲ್ಲಿ ಒಂದು 100 ರೂಪಾಯಿನೋ 110 ರೂಪಾಯಿನಲ್ಲಿ ರೆಡಿ ಟು ಈಟ್ ಸಿಗುತ್ತೆ ಸೀಲ್ಡ್ ಕವರಲ್ಲಿ. ಪುಳಿಯೋಗರೆ ಇರ್ಬೋದು, ಗೊಜ್ಜವಲಕ್ಕಿ ಇರ್ಬೋದು, ಸುಮಾರು ಐಟಮ್ಸ್ ನಿಮಗೆ ಇಷ್ಟ ಆಗಿರೋದು ತೊಗೊಂಡು ಬಂದು ಈ ಕೆಟ್ಲಿನಲ್ಲಿ ನೀರು ಬಿಸಿ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಲ್ಲಿ ಅದನ್ನು ರೆಡಿ ಟು ಈಟ್ ಫುಡ್ ಹಾಕ್ಕೊಂಡು ಬಿಸಿನೀರು ಹಾಕ್ಬಿಟ್ರೆ ಒಂದು 50 ಸೆಕೆಂಡಲ್ಲಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಹೊರಗಡೆ ಹೋದರೆ 1000 ವೆಜಿಟೇರಿಯನ್ ಸಿಗೋದೇ ಕಷ್ಟ. ಆಮೇಲೆ ಸಿಕ್ಕರೂ ಕೂಡ ತುಂಬ 2000 3000 ಇರುತ್ತೆ. ಲಿಟ್ಲ್ ಇಂಡಿಯಾ ಬಿಟ್ಟು ನೀವು ಹೊರಗಡೆ ಎಲ್ಲಾದರೂ ವೆಜಿಟೇರಿಯನ್ ಅಂತ ಹೋದರೆ ಹುಡುಕಿದ್ರೆ ವೆಜಿಟೇರಿಯನ್ ಹೋಟ್ಲು ಸಿಗಲ್ಲ. ಹಾಗಾಗಿ ರೆಡಿ ಟು ಈಟ್ ರೆಡಿ ಮಾಡಿ ಇಟ್ಕೊಂಡು ಹೋದರೆ ನೀವು ಎಲ್ಲಾದರೂ ಕೂತ್ಕೊಂಡು ತಿನ್ಬೋದು. ಅಥವಾ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ. ನೀವು ಯಾವುದೇ ಬಸ್ ಅಥವಾ ಕಾರು ಅಥವಾ ಕ್ಯಾಬ್ ಅಥವಾ ಹತ್ಕೊಂಡ್ರೆ, ಕಾರಲ್ಲಿ, ಬಸ್ಸಲ್ಲಿ, ಯಾವುದೇ ವೆಹಿಕಲಲ್ಲಿ ನೀವು ಒಳಗಡೆ ಕೂತ್ಕೊಂಡು ತಿನ್ನೋ ಹಾಗಿಲ್ಲ. ನೀರು ಸಹ ಕುಡಿಯೋ ಹಾಗಿಲ್ಲ. ಅಷ್ಟು ಸ್ವಚ್ಛತೆನ ಕಾಪಾಡು ಮಾಡ್ತಾರೆ. ಆಮೇಲೆ ಅಷ್ಟೇ ಡಿಸಿಪ್ಲಿನಿಂದ ಇರ್ತಾರೆ ಅವರು. ನಾವು ಕೂಡ ಅದು ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲಿ ಕಾನೂನು ನಾವು ಫಾಲೋ ಮಾಡದೇ ಇದ್ದರೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬರಬೇಕು. ಏನು ಬೇಕು ಏನಿಲ್ಲ ಅನ್ನೋದನ್ನು ರೆಡಿ ಟು ಈಟ್ ತೊಗೊಂಡು ಬಂದು ಬೆಳಗ್ಗೆ ರೂಮಲ್ಲೇ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋದರೆ, ನೀರಿನ ಬಾಟ್ಲು ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ 20 ರೂಪಾಯಿಗೆ ಸಿಗೋ 1 ಲೀಟ್ರ್ ನೀರು ಇಲ್ಲಿ 150-200 ರೂಪಾಯಿ ಆಗುತ್ತೆ. ಒಂದು ಬಾಟ್ಲು, ಖಾಲಿ ಬಾಟ್ಲು ಇಟ್ಕೊಂಡ್ರೆ ನಿಮಗೆ ಎಲ್ಲೆಲ್ಲಿ ನೀವು ವಿಸಿಟಿಂಗ್ ಪ್ಲೇಸಸ್ಗೆ ಹೋಗ್ತೀರಿ ಅಲ್ಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ. ತುಂಬಿ ಇಟ್ಕೊಂಡ್ಬಿಟ್ರೆ ಅದು ಕೂಡ ತೊಂದರೆ ಆಗಲ್ಲ. ಅದೇ ಥರ ಇನ್ನೂ ಸುಮಾರು ಹಿಂಟ್ಸ್ ಕೊಡ್ತಾ ಇರ್ತೀನಿ. ಹೋಟೆಲ್ ಬಾಸ್ನ 4ನೇ ಮಹಡಿನಲ್ಲಿ ರೆಸ್ಟೋರೆಂಟ್ ಇದೆ. ಈ ಲಾಡ್ಜಲ್ಲಿ, ಈ ಹೋಟೆಲಲ್ಲಿ ತಂಗಿರುವ ಎಲ್ಲ ಯಾತ್ರಿಗಳಿಗೆ ಇಲ್ಲಿ ಬೆಳಗಿನ ಉಪಹಾರ ಇರುತ್ತೆ. ಉಪಹಾರ ಸೇವಿಸಿ ತುಂಬ ಜನ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಿಂಗಾಪುರ್ ನೋಡಲಿಕ್ಕೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸುಂದರವಾದ ಕಟ್ಟಡಗಳ, ಗಗನಚುಂಬಿ ಕಟ್ಟಡಗಳ ದೃಶ್ಯ ಕೂಡ ಕಾಣ್ತಾ ಇದೆ. ಇಲ್ಲಿ ಬೆಳಗಿನ ಉಪಹಾರ ಉಚಿತವಾಗಿರುತ್ತೆ. ಇಲ್ಲಿ ಏನೇನು ಇರುತ್ತೆ ಅನ್ನೋದನ್ನು
ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲ ನಾನ್ ವೆಜಿಟೇರಿಯನ್ ಜಾಸ್ತಿ ಇರುತ್ತೆ, ವೆಜ್ ಕೂಡ ಇರುತ್ತೆ. ಫ್ರೂಟ್ಸ್ ಐಟಮ್ಮು, ಟೊಮೆಟೊನೂ ಇಟ್ಟಿದ್ದಾರೆ, ಎಲೆಕೋಸು, ಟೊಮೆಟೊ ಸಾಸು, ವೆಜ್ ರೋಲು, ಪ್ಲೇನ್ ಪರೋಟ, ಇದು ಆಲೂಗಡ್ಡೆ, ಇದು ವೆಜಿಟೇರಿಯನ್ ಸಾಗು, ಇದು ರೈಸ್ ಬಾತ್, ಬೆಂಡೆಕಾಯಿ ಕೊಕೊನಟ್ ರೈಸ್, ಇದು ಬೆಂಡೆಕಾಯಿ ಫ್ರೈ, ಇದು ವೆಜಿಟೇರಿಯನ್ ಸೂಪು, ಇದೆಲ್ಲ ನಾನ್ ವೆಜ್ ಐಟಮ್ಸು. ಹೆಸರುಗಳು ಇಲ್ಲಿದೆ ನೋಡಿ. ಹ್ಯಾಂಡ್ ರೋಲ್, ಎಗ್, ಚಿಕನ್ ರೋಲ್, ರೆಡ್ ಮೀಟ್, milk, butter, cake, ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಇದೆ. ಇಲ್ಲಿ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಶುಗರ್, ಸಾಮಾನ್ಯವಾಗಿ ನಾವು ಈ ಥರ ಪ್ರವಾಸ ಬಂದಾಗ ವೆಜಿಟೇರಿಯನ್ ಫುಡ್ ಹೊರಗಡೆ ಕಾಸ್ಟ್ಲಿ ಇರೋದ್ರಿಂದ ಬೆಳಗ್ಗೆನೇ ಚೆನ್ನಾಗಿ ಹೊಟ್ಟೆ ತುಂಬ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ಹೊರಗಡೆ ಹೋದಾಗ ರೆಡಿ ಟು ಈಟ್ ಅದನ್ನು ಮೊದಲೇ ರೂಮಲ್ಲೇ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋದರೆ ಸುಲಭ ಆಗುತ್ತೆ. ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ, ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.